ನನಗೆ ಫೆಬ್ರವರಿ 28ರಂದು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ತಡೆ ಒಡ್ಡಲಾಗಿದೆ. ಲವ್ ಜಿಹಾದ್ ಜನಸಂಖ್ಯೆ ಹೆಚ್ಚಾಗಿಸುವ ಒಂದು ಭಾಗವಾಗಿದೆ ಎಂದು ಶಿವಮೊಗ್ಗದಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಒಂದು ಲವ್ ಜಿಹಾದ್ ಮೂಲಕ ಷಡ್ಯಂತ್ರ ಕುತಂತ್ರ ಜಾಲ ನಡೀತಾ ಇದೆ. ಇದರಲ್ಲಿ ನಿಜವಾದ ಪ್ರೀತಿ ಇಲ್ಲ, ಹೆಸರೇಕೆ ಬದಲಾವಣೆ ಮಾಡಿಕೊಂಡು ಪ್ರೀತಿ ಮಾಡ್ತೀರಾ ಅಂತ ಪ್ರಶ್ನಿಸಿದರು. ಇನ್ನು ಇಸ್ಲಾಮೀಕರಣಕ್ಕೆ ಇದು ಪುಷ್ಟಿ ನೀಡುವ ಯೋಜನೆ ಆಗಿದೆ. 80% ಪ್ರಕರಣಗಳಲ್ಲಿ ಹೆಸರು ಬದಲಾವಣೆ ಮಾಡಿಕೊಂಡು ಪ್ರೀತಿ ಮಾಡಿರುವ ಉದಾಹರಣೆ ಇದೆ ಅಂತ ಹೇಳಿದರು. ಇವೆಲ್ಲವೂ ದಾಖಲೆ ಸಹಿತ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಹೆಣ್ಣು ಮಕ್ಕಳನ್ನು ಈ ಮೂಲಕ ಶೋಷಣೆ ಮಾಡಲಾಗ್ತಾ ಇದೆ. ಹಿಂದೂಗಳ ನೈತಿಕತೆ ಕಸಿಯಲು ಇಸ್ಲಾಂಗೆ ಮತಾಂತರಿಸಲಾಗ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಏನು ಬೇಕಾದರೂ ಮಾಡಬಹುದೆಂದು ತಿಳಿದಿದ್ದಾರೆ. ವೇಶ್ಯಾವಾಟಿಕೆಗಾಗಿ, ಭಯೋತ್ಪಾದನೆಗಾಗಿ, ಕಳ್ಳತನಕ್ಕೆ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತ ದೂರಿದರು. ಹಿಂದೂ ಹೆಣ್ಣು ಮಕ್ಕಳನ್ನು ಇದರಿಂದ ಎಚ್ಚರಿಸುವ ಕೆಲಸ ಈ ಪುಸ್ತಕದ ಮೂಲಕ ಮಾಡಲಾಗ್ತಾ ಇತ್ತು. ಕಳೆದ 2 ವರ್ಷದಲ್ಲಿ 13 ಲಕ್ಷ ಪ್ರಕರಣಗಳು ಈ ಒಂದು ಲವ್ ಜಿಹಾದ್ ಹೆಸರಿನಲ್ಲಿ ದಾಖಲಾಗಿದೆ. ಇಡೀ ದೇಶದಲ್ಲಿ 13 ಲಕ್ಷ ಪ್ರಕರಣಗಳು ದಾಖಲಾಗಿದೆ. ಹಂಪಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ತೆಗೆದುಕೊಳ್ಳಲು ಮುಖ್ಯಮಂತ್ರಿಗೆ ಹೇಳಿದ್ದಾರೆ. ಆದರೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಪ್ರಕರಣ ಬಗ್ಗೆ ಮಾತನಾಡ್ತಿಲ್ಲ. ಮುಸಲ್ಮಾನ್ ಪರವಾಗಿ ಈ ರಾಜ್ಯ ನಿಂತಿದೆ ಅಂತ ಹೇಳಿದರು. ಇನ್ನು ಮುಸ್ಲಿಂ ವೋಟ್ ಬ್ಯಾಂಕಿಗಾಗಿ ಕಾಂಗ್ರೆಸ್ ಹಾತೊರಿತಾ ಇದೆ. ಮುಸಲ್ಮಾನರ ಪರ ಮಾತನಾಡುತ್ತಾ ನಮ್ಮ ಬ್ರದರ್ಸ್ ಎನ್ನುತ್ತಿದ್ದಾರೆ. ಹೀಗಾಗಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಮಾಡಲಿದ್ದೇವೆ. 100 ಸ್ಥಳಗಳಲ್ಲಿ ತ್ರಿಶೂಲ ದೀಕ್ಷಾ ಸಮಾರಂಭ ಮಾಡುತ್ತಿದ್ದೇವೆ. ಹೆಣ್ಣು ಮಕ್ಕಳಿಗೆ ಧೈರ್ಯದಿಂದ ಮಾರುಕಟ್ಟೆಯಲ್ಲಿ ಓಡಾಡಲು ನಾವು ಧೈರ್ಯ ಕೊಡುತ್ತಿದ್ದೇವೆ ಅಂತ ಹೇಳಿದ್ರು. ನಾನು ಅಲ್ಲಿ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಹ ನಮ್ಮ ಬಜರಂಗದಳ, ವಿಶ್ವ ಹಿಂದೂ, RSSನ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಅಲ್ಲಿ ನಿರ್ವಹಿಸೋಗೋಸ್ಕರ ಸನ್ಮಾನ್ಯ ಶ್ರೀ ಶಿವಮೊಗ್ಗ ನಗರದ MLA ಅವರು ಬಂದರು. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಬರೋದಷ್ಟೇ ಅಲ್ಲ, ಅಲ್ಲಿ ಇರುವಂಥ ಸಿಬ್ಬಂದಿಗೆ ಸರಿಯಾಗಿ ತರಾಟೆ ತಗೊಂಡ್ರು. DC ಅವ್ರಿಗೂ SP ಅವ್ರಿಗೂ ಕೂಡ ತರಾಟೆಗೆ ತಗೊಂಡ್ರು. ಮತ್ತು MP ಅವರು ಕೂಡ ಫೋನ್ ಮೂಲಕ ಅಲ್ಲಿ ಮಾತನಾಡಿ ನನಗೂ ಮಾತನಾಡಿಸಿದರು ಮತ್ತು DC ಅವ್ರ ಜೊತೆನೂ ಕೂಡ ಅದನ್ನು ಖಂಡಿಸಿದ್ದಾರೆ. ಈ ಪುಸ್ತಕ ಸಮಾಜದಲ್ಲಿ ದುಡುಕ್ತಾ ಇರುವಂಥ ಹಿಂದೂ ಹುಡುಗಿಯರು, ಅವರಿಗೊಂದು ಮಾರ್ಗದರ್ಶನ, ಅವರಿಗೊಂದು ಧೈರ್ಯ, ಪಾಲಕರಿಗೆ ನಾವು ನಮ್ಮ ಮಕ್ಕಳ ಸಂಬಂಧಪಟ್ಟಾಗ ನಾವೇನು ಮಾಡಬೇಕಾಗಿದೆ, ಸಮಾಜ ಏನು ಮಾಡಬೇಕಾಗಿದೆ, ಸಂಘಟನೆ ಏನು ಮಾಡಬೇಕಾಗಿದೆ, ಸೊ ಇದರ ಸಂಬಂಧಪಟ್ಟಾಗೆ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದನೇ ಈ ಪುಸ್ತಕವನ್ನು 1 ಲಕ್ಷ ಪ್ರತಿಯನ್ನು ಮುದ್ರಣ ಮಾಡಿ ಈಗಾಗಲೇ ಸಾಕಷ್ಟು ಕಡೆಗೆ ನಾವು ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇಸ್ಲಾಮಿನ ಉದ್ದೇಶ ಈ ಏನೋ ಒಂದು ಲವ್ ಜಿಹಾದ್ ಅನ್ನುವಂಥದ್ದು ಏನಿದೆಯಲ್ಲ, ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದು ಒಂದು ಭಾಗ, ಇದೊಂದು ಪಾರ್ಟ್. ಬೇರೆ ಬೇರೆ ಬೇಕಾದಷ್ಟು ರೀತಿಯ ಅವರು ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಈ ದೇಶವನ್ನು, ಜಗತ್ತನ್ನು ಇಸ್ಲಾಮೀಕರಣಗೊಳಿಸಬೇಕು ಅನ್ನುವಂಥದ್ದು ಏನವರು ಗುರಿ ಇದೆ. ಅದರಲ್ಲಿ ಈ ಲವ್ ಜಿಹಾದ್ ಒಂದು ಪಾರ್ಟ್, ಇದು ಒಂದು ಭಾಗ, ಇದು ಒಂದು ವಿಭಾಗ. ಇದು ಇದರ ಮೂಲಕ ಅವರು ಸಾಕಷ್ಟು ರೀತಿಯ ದೊಡ್ಡ ಜಾಲ, ಷಡ್ಯಂತ್ರ, ಕುತಂತ್ರ ನಡೀತಾ ಇದೆ. ನಿಜವಾದ ಪ್ರೀತಿ ಇಲ್ಲ, ಸುಳ್ಳೋದು, ಬೋಗಸ್ ಅದು. ಅವ್ರು ನಿಜವಾದ ಪ್ರೀತಿ ಇದ್ರೆ ಬುರ್ಕಾ ಯಾಕೆ ಹಾಕಿಸ್ತೀರಿ, ಗೋಮಾಂಸ ಯಾಕೆ ತಿನ್ನಿಸ್ತೀರಿ, ಮತ್ತು ಹೆಸರು ಬದಲಾವಣೆ ಅಬ್ದುಲ್ ಇದ್ದಿದ್ದು ಅಶೋಕ್ ಯಾಕೆ ಮಾಡ್ಕೊಳ್ತೀರಿ? ನಿಮ್ ನಿಜವಾದ ಪ್ರೀತಿ ಇದ್ರೆ ಅಬ್ದುಲ್ಲಾವೇ ಇಟ್ಕೊಳ್ಳಿ ನೋಡೋಣ, ಹೆಸರು ಯಾಕೆ ಬದಲಾವಣೆ ಮಾಡ್ತಾರೆ? ಸೊ ಇದೊಂದು ದೊಡ್ಡ ವೈರಸ್, ಇದು ಕ್ಯಾನ್ಸರ್, ಇದು ದೇಶದ್ರೋಹಿ, ಇದು ಹಿಂದೂ ದ್ರೋಹಿ, ಇದು ಇಸ್ಲಾಮೀಕರಣಕ್ಕೆ ಇದೊಂದು ಮಾರ್ಗ. ಇದು ಅದಕ್ಕೆ ನಾವು ಹಿಂದೂ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಪ್ರೀತಿ ಅಲ್ಲ ಇದು, ಮೋಸ, ಇದು ದಗ, ಇದು. ಸೊ ಹಾಗಾಗಿ ಇಲ್ಲಿ ತನಕ
ಹೆಸರು ಬದಲಾಯಿಸಿಕೊಂಡು ಪ್ರೀತಿ ಮಾಡಿದಂಥವರ ಪರ್ಸೆಂಟೇಜ್ 82% ಇದೆ. 82% ಮುಸ್ಲಿಮರು ತಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ಪ್ರೀತಿ ಮಾಡಿ ಮೋಸ ಮಾಡಿ ಬುರ್ಕಾ ಹಾಕಿಸಿ ಗೋಮಾಂಸ ತಿನ್ನಿಸಿ ಮಾರಾಟ ಮಾಡಿ ಅಥವಾ ಇನ್ನೇನೇನೋ ಮಾಡುವಂಥ ಪ್ರಕ್ರಿಯೆಗಳನ್ನು ನಾವು ಆಧಾರ ಸಹಿತ ಇವತ್ತು ಪುಸ್ತಕದಲ್ಲಿ ಮುದ್ರಣವನ್ನು ಮಾಡಿದ್ದೀವಿ ನಾವು. ಸೊ ಇದು ನಾವು ತಡಿದೇ ಇದ್ರೆ ಇನ್ಯಾರು ತಡಿಬೇಕು? ನಾವು ಹಿಂದೂಗಳು, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಉಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ರೀ. ಮಾತೃದೇವೋಭವ ಅಂತ ನಾವು ಹೇಳ್ತೀವಿ. ತಾಯಿಯನ್ನು ಸ್ತ್ರೀಯನ್ನ ದೇವರ ಸಮಾನವಾಗಿ ಕಂಡಂಥ ಈ ದೇಶದಲ್ಲಿ ನಾವು ರಕ್ಷಣೆ ಮಾಡದಿದ್ದರೆ ಇನ್ಯಾರು ಮಾಡೋದು? ಸೊ ಹಾಗಾಗಿ 2009ರಲ್ಲಿ ಮೊದಲನೆಯ ಪುಸ್ತಕ ಮುದ್ರಣವನ್ನು ನಾವೇ ಮಾಡಿದ್ದೀವಿ. ಇದು ಎರಡನೆಯ ಮುದ್ರಣ. ಇದು 2009ರಲ್ಲಿ ಈ ಹೆಸರೇ ಇರಲಿಲ್ಲ, ಲವ್ ಜಿಹಾದ್ ಹೆಸರೇ ಇರಲಿಲ್ಲ. ಪ್ರಾರಂಭ ಮಾಡಿದ್ದು ನಾನು. ಈ ಪುಸ್ತಕದ ಚಿತ್ರ ಇರಲಿಲ್ಲ. ಇದು ಚಿತ್ರ ಬಿಡಿಸಿದ್ದೆ ಫಸ್ಟ್ ನಾವು ಇಡೀ ದೇಶದಲ್ಲಿ. ಅವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಅಂತನ್ನುವಂಥ ಹೇಳಿದರೆ ನಗ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು, ಅಪಪ್ರಚಾರ ಮಾಡ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು. ಮುತಾಲಿಕ್ ಮದುವೆ ಆಗಿಲ್ಲ, ಹಾಗಾಗಿ ಲವ್ ಗೊತ್ತಿಲ್ಲ ಅವನಿಗೆ, ಇದಕ್ಕೊಂದು ಜಿಹಾದವನ್ನು ಸೇರಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಅವತ್ತಿನ ದಿನದಿಂದ ಅಪಮಾನ ಮಾಡ್ತಾ ಇರುವಂಥದ್ದನ್ನು ಇವತ್ತು ಪ್ರಧಾನಮಂತ್ರಿ ಕೂಡ ಹೇಳಬೇಕಾಯ್ತು ಲವ್ ಜಿಹಾದ್ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ಲವ್ ಜಿಹಾದದ ಕೇಸ್ ನಡೀತಾ ಇದ್ದಾವೆ. ಅಷ್ಟೇ ಅಲ್ಲ, ಕೇರಳದಲ್ಲಿ 5 ಜನ ಲವ್ ಜಿಹಾದಲ್ಲಿ ಸಿಕ್ಕಾಕೊಂಡಂಥವರಿಗೆ ಶಿಕ್ಷೆ ಆಗಿದೆ. ಇನ್ನು 3 ರಾಜ್ಯಗಳಲ್ಲಿ ಇವತ್ತು ಲವ್ ಜಿಹಾದ್ ವಿರುದ್ಧ ಕಾನೂನನ್ನು ರಚನೆ ಮಾಡಿದ್ದಾರೆ. ಮೊನ್ನೆ ಮಧ್ಯಪ್ರದೇಶ, 2 ದಿನದ ಹಿಂದೆ ಮಧ್ಯಪ್ರದೇಶದಲ್ಲಿ ಲವ್ ಜಿಹಾದಲ್ಲಿ ಶಿಕ್ಷೆ ಆದರೆ ಆ ಶಿಕ್ಷೆ ಗಲ್ಲು ಶಿಕ್ಷೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಎಷ್ಟು ಗಂಭೀರವಾಗಿದೆ ಅಂತನೋ ದೃಷ್ಟಿಯಿಂದ ನಿಮಗೆ ಈ ವಿಷಯವನ್ನು ಹೇಳಿದೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಅಂತಂದರೆ ಏನು ಬೇಕಾದ್ರೂ ಮಾಡಬಹುದು ಅಂತನ್ನುವಂಥ ಮಾನಸಿಕತೆ ಇಸ್ಲಾಮಿನ ಗುಂಡಾಗಳಿಗೆ, ಇಸ್ಲಾಮಿನ ಈ ಮಾನಸಿಕತೆ ಇದೆಯಲ್ಲ, ಅದನ್ನು ಎದುರಿಸಬೇಕಾಗಿದೆ. ಅದನ್ನು ಎದುರಿಸೋಗೋಸ್ಕರನೇ ಈ ಪುಸ್ತಕ ಜಾಗೃತಿ ನಾವು ಮಾಡ್ತಾ ಇರುವಂತಹದ್ದು, ಗಂಭೀರವಾಗಿ ತಗೊಂಡಂತಹದ್ದು. ಇಲ್ಲಿಯ DC SP ಅವರಿಗೆ ನಾನು ಕೇಳೋದು, ಮುತಾಲಿಕ್ ಯಾರು? ಒಬ್ಬ ಟೆರರಿಸ್ಟಾ? ಒಬ್ಬ ರೇಪಿಸ್ಟಾ? ದರೋಡೆಕೋರ? ಯಾಕೆ ನೀವು ತಡೆದ್ರೆ? ಯಾಕೆ? ಏನು ಪುಸ್ತಕನೂ ನೋಡಿಲ್ಲ, ಪುಸ್ತಕನೂ ಓದಿಲ್ಲ. ಆಲ್ರೆಡಿ 4 ಕಡೆಗೆ ನಮ್ಮದು ಪುಸ್ತಕ ಬಿಡುಗಡೆ ಸಮಾರಂಭ ಆಗಿದೆ. ಮೈಸೂರಲ್ಲಿ ಗಲಾಟೆ ಆಗಿ 10 ದಿನದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ಅಲ್ಲೇನೂ ಆಗಲಿಲ್ಲ ಅಲ್ರಿ DC SP ಅವರೇ? ಯಾರ ಮಾತು ಕೇಳಿದ್ರು ನೀವು? ಕಾಂಗ್ರೆಸ್ಸಿಂದೋ ಅಥವಾ ಇನ್ಯಾರ್ದೋ? ನೀವು ಮಾತು ಕೇಳಕ್ಕಿದ್ದೀರೋ? ನೀವು ನ್ಯಾಯ ಕೊಡಕ್ಕಿದ್ದೀರೋ? ಕಾನೂನಿನ ಪ್ರಕಾರ ನಡ್ಕೊಳ್ಳಿ. ನೀವು ಯಾರ್ದೋ ಬಾಲ್ಬಡಕರಾಗಿ ನೀವು ಕೆಲಸ ಮಾಡಕ್ಕೆ ನಿಮ್ಮನ್ನು ಅಪಾಯಿಂಟ್ ಮಾಡಿಲ್ಲ. ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ, ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ಕಾನೂನಿಗೋಸ್ಕರ ಇರಬೇಕು ವಿನಃ ಇನ್ಯಾವುದೋ ರಾಜಕೀಯ ಬಾಲ ಬಡ್ಕೊಂಡು ನೀವು ಇರುವಂತಹದ್ದು ಅಯೋಗ್ಯರಿದ್ದಾರೆ ನೀವು. ಸೊ ಏನಾಗ್ತಾ ಇದೆ ಅಂತನ್ನುವಂಥದ್ದು ಒಂದು ಪರಿಜ್ಞಾನ ಬೇಡವಾ ನಿಮಗೆ? SP ಅಂತೂ ಅಲ್ಲೇ ಬಂದಿದ್ರು. DC ಜೊತೆಗೆ ನನ್ನ ಮಾತಾಡಿಲ್ಲ. ಇವರು ನಮ್ಮ ಅಲ್ಲಿ MLA ಅವರು MP ಅವರೇ ಮಾತನಾಡಿದ್ದಾರೆ. ಆರ್ಡರೇ ಪ್ರಿಂಟ್ ಮಾಡಿರಲಿಲ್ಲ, ಆರ್ಡರೇ ತೊಗೊಂಬಂದಿರಲಿಲ್ಲ. ಬಂದ್ಮೇಲೆ ಆರ್ಡರ್ ಬಂದಿದ್ದು, ಆಮೇಲೆ ಪ್ರಿಂಟ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಗಲಾಟೆ ಎಲ್ಲ ಆದಮೇಲೆ ಇನ್ನೂ ಯಾರೂ ಇಲ್ದಂಥ ಸಮಯದಲ್ಲಿ ಪೊಲೀಸ್ ಇಲಾಖೆ ನಡ್ಕೊಂಡಿದ್ದ ರೀತಿ ಇದಲ್ಲ. ಇಳೇರಿ ಕೆಳಗಡೆ ಅರೆಸ್ಟ್ ಮಾಡ್ತೇವೆ ನಿಮ್ಮನ್ನ, ನೀವು ಈ ಗಡಿಪಾರ ಮಾಡಿದ್ದೀವಿ, ನಮ್ಗೆ ಆರ್ಡರ್ ಇದ್ದಾರೆ. ಏನು ಹೊರಟು ಮಾತಾಡೋದು? ಯಾರ್ರೀ ನಾನು? ಏನು ದರೋಡೆ ಮಾಡಿದನಾ? ಎಂತೆಂಥವ್ರನ್ನ ಬಚಾವ್ ಮಾಡುವಂಥ ಈ ಇಲಾಖೆಗಳು ಇವತ್ತು ಪ್ರಮೋದ್ ಮುತಾಲಿಕ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಹೀಗೆ ಮಾಡ್ತಾರೆ ಅಂತಂದರೆ ಏನು ಮಾಡ್ಬೋದು ಇವರೆಲ್ಲ? ಯಾಕೆ? ಏನಾಗಿದೆ? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದಾರ್ರೆ DC ಅವರೇ, SP ಅವರೇ. ನಾವು ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಒಬ್ಬ DYSP, ಒಬ್ಬ CPI, ಇನ್ನೊಬ್ಬ ಪೊಲೀಸ್ ಅಧಿಕಾರಿಯ ಮಗಳು ಓಡಿ ಹೋದಾಗ ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಆ ಮಗಳನ್ನು ತಂದು ಮನೆಗೆ ಒಪ್ಪಿಸಿದಂಥವ್ರು ನಾವು. ನಿಮ್ಮ ಕಡೆ ಕಾನೂನು ಪ್ರಕಾರ ನೀವೇನೂ ಮಾಡೋಕ್ಕಾಗಲಿಲ್ಲ.
ಸೊ ಇಂಥ ಸಂದರ್ಭದಲ್ಲಿ ತಡೆಯುವಂಥದ್ದು ಯಾರನ್ನು, ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು ಇಲ್ಲಿ ಔರಂಗಜೇಬನ್ ಕಟೌಟ್ ಎಷ್ಟು ದೊಡ್ಡ ಕೊಟ್ಟವ್ರು. ಯಾರು ಔರಂಗಜೇಬ್? ದೇಶದ್ರೋಹಿ. ಒಬ್ಬ ಸಾವಿರಾರು ದೇವಸ್ಥಾನ ಒಡೆದು ಹಾಕಿ ಅಲ್ಲಿ ಮಸೀದಿಯನ್ನು ಕಟ್ಟಿದಂತಹ ಆ ದೇಶದ್ರೋಹಿಯ ಕಟೌಟ್ ಹಾಕ್ತಾರೆ. ಶಿವಾಜಿಯ ಮಗ ಸಂಭಾಜಿಯನ್ನ 38 ಪೀಸ್ ಮಾಡಿ ಬಿಸಾಕಿದಂಥ ವ್ಯಕ್ತಿಯ ಕಟೌಟ್ ಹಾಕ್ತಾರೆ. ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನು ಒಡೆದು ಈಶ್ವರ ಲಿಂಗವನ್ನು ಒಡೆದು ಚೂರು ಮಾಡಿ ಅದನ್ನ ಮಸೀದಿಯ ಪೌಟಣಿಗೆ ಮಾಡುವಂಥ ಔರಂಗಜೇಬನನ್ನ ಕಟೌಟ್ ಹಾಕ್ತಾರೆ. ಸಿಖ್ಖರ 8ನೇಯ ಗುರು ತೇಗ ಬಹದ್ದೂರನ್ನ ಉದ್ದಕ ನಿಲ್ಲಿಸಿ ಗರಗಸದಿಂದ ಕೊಯ್ದಂತ ಔರಂಗಜೇಬನ ಕಟೌಟ್ ಹಾಕ್ತಾರಲ್ರಿ. ಅವರಿಗೆ ಕೇಸಿಲ್ಲ, ಜೈಲಿಲ್ಲ, ಬೇರೆ ಏನಿಲ್ಲ, ಆರಾಮಾಗಿ ಓಡಾಡ್ಬೋದು. ಮುತಾಲಿಕನ್ನ ಅರೆಸ್ಟ್ ಮಾಡಿ, ಮುತಾಲಿಕನ್ನ ಬಂಧಿಸಿ, ಮುತಾಲಿಕನನ್ನ ತಡೀರಿ ಅಂತ. ಯಾರನ್ನ ತಡಿತಾ ಇದ್ರಿ? ಸತ್ಯವನ್ನ ತಡಿತಾ ಇದ್ರಿ, ನ್ಯಾಯವನ್ನ ತಡಿತಾ ಇದ್ರಿ, ಸಂವಿಧಾನವನ್ನ ತಡಿತಾ ಇದ್ರಿ, ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ರಿ.